ಬೆಂಗಳೂರಿನ ಬಿಬಿಎಂಪಿ ಆವರಣದಲ್ಲಿ ಕಾರ್ಮಿಕರ ಸಂರಕ್ಷಣಾ ಟ್ರೇಡ್ ಯೂನಿಯನ್ ಹಾಗೂ ಕಾರ್ಮಿಕರ ಹಕ್ಕುಗಳ ಸಂರಕ್ಷಣಾ ಸಮಿತಿ ವತಿಯಿಂದ ಕರಪತ್ರಿಕೆಯನ್ನು ಬಿಡುಗಡೆ ಮಾಡಿದರು. ಸಂದರ್ಭದಲ್ಲಿ ತ್ಯಾಗರಾಜ್ ಮತ್ತು ಎನ್ ಓಬಳೇಶ್ ಅವರು ಮಾತನಾಡಿದರು. ಕರ್ನಾಟಕ ರಾಜ್ಯದಾದ್ಯಂತ ಗುತ್ತಿಗೆ ಹೊರಗುತ್ತಿಗೆ ಆಧಾರದ ಮೇಲೆ ಘನತ್ಯಾಜ್ಯ ನಿರ್ವಹಣೆಯಲ್ಲಿ ಕಾರ್ಯನಿರ್ವಹಿಸುತ್ತಾ ಇರುವ ಮಹಾನಗರ ಮತ್ತು ಪಟ್ಟಣ ನಗರಗಳಲ್ಲಿ ಪೌರ ಕಾರ್ಮಿಕ ಚಾಲಕರಾಗಿ ಕಸ ಸಂಗ್ರಹಣೆ ಮಾಡುವ ಸಹಾಯಕರು ಲೋಡರ್ಗಳನ್ನು ಕಸ ಸಂಗ್ರಹಣೆ ಸೇವೆಯನ್ನು ಪರಿಗಣಿಸಿ ತಕ್ಷಣವೇ ಭಾರತದ ಸಂವಿಧಾನದ ಅಡಿಯಲ್ಲಿ 1945ರ ಅಡಿಯಲ್ಲಿ ಮತ್ತು ಐಪಿಡಿ ಸಾಲಪ್ಪನವರು ಸ್ವಚ್ಛತಾ ಕಾರ್ಮಿಕರ ಜೀವನದ ಸುಧಾರಣೆಗಾಗಿ ಹಾಗೂ ಸೇವಾ ಭದ್ರತೆಗಾಗಿ ಕರ್ನಾಟಕ ರಾಜ್ಯ ಸಲ್ಲಿಸಿರುವ ಸಂಜೀವನಿ ಯಾವುದಂದರೆ ಕರ್ನಾಟಕ ರಾಜ್ಯ ಸರ್ಕಾರವು 1972ನೇ ಸಾಲಿನಲ್ಲಿ ಸಂವಿಧಾನಬದ್ಧವಾಗಿ ನೇಮಿಸಿದ ಕಮಿಟಿ ಆಫ್ ಇಂಪ್ರೂವ್ಮೆಂಟ್ ಆಫ್ ಸರ್ವಿಸ್ ಆ್ಯಂಡ್ ವರ್ಕಿಂಗ್ ಕಂಡೀಷನ್ ಆಫ್ ಸ್ವೀಪರ್ಸ್ ಆ್ಯಂಡ್ ಸವೇಜರ್ ಅಂದರೆ ಸಾಲಪ್ಪ ಸಮಿತಿ. ಇದು ಸಾಲಪ್ಪನವರ ಸಮಗ್ರ ವರದಿ ಹಾಗೂ ವರದಿಯ ಪ್ರಕಾರ ಅನುಸಾರ 25/7/17 ಅನುಸಾರ ಮೇಲೆ ತಿಳಿಸಿರುವ ಸಂವಿಧಾನಾತ್ಮಕ ಬೇಡಿಕೆಗಳನ್ನು ಈಡೇರಿಸುವಂತೆ ಅನುಸಾರಗಳಾಗುತ್ತವೆ. ಈ ಅಂಶಗಳನ್ನು ಮುಖ್ಯ ದೃಷ್ಟಿಯಲ್ಲಿಟ್ಟುಕೊಂಡು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ದಿನಾಂಕ 2/12/2024 ಸೋಮವಾರ ಅಮರಣ ನಂತರ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿದ್ದು, ಕರ್ನಾಟಕ ರಾಜ್ಯದಾದ್ಯಂತ ಮತ್ತು ಬೆಂಗಳೂರಿನ 198 ವಾರ್ಡ್ಗಳಲ್ಲಿನ ಎಲ್ಲ ಕಸ ಸಂಗ್ರಹಿಸುವ ಮತ್ತು ತೊಲಗಿಸುವ ಎಲ್ಲ ಚಾಲಕರು, ಸಹಾಯಕರು, ಲೋಡರ್ಸ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಿಮ್ಮ ಮುಂದಿನ ಪೀಳಿಗೆಗೆ ಭದ್ರವಾದ ಜೀವನ ಕಟ್ಟಿಕೊಳ್ಳಲಿಕ್ಕೆ ಈ ಹೋರಾಟದಲ್ಲಿ ಭಾಗವಹಿಸಿ ನಿಮ್ಮ ಜೀವನಗಳನ್ನು ಕಟ್ಟಿಕೊಂಡು ಯಶಸ್ವಿಗೊಳಿಸಲು ಕೋರುತ್ತಿದ್ದೇವೆ. ರಾಜ್ಯದಲ್ಲಿರುವ ಎಲ್ಲ ನೇರ ವೇತನ ಪೌರ ಕಾರ್ಮಿಕರು, ಚಾಲಕರು, ಸಹಾಯಕ ಲೋಡರ್ಸ್, ಚರಂಡಿ ಕಾರ್ಮಿಕರು ಎಲ್ಲರೂ ಏಕಕಾಲದಲ್ಲಿ ಕಾಯಂ ಆಗಿ ಶೋಷಿತರ ಶೋಷಣೆಯಿಂದ ಬಂಧ ಮುಕ್ತರಾಗಿ ನೆಮ್ಮದಿ ಜೀವನ ಸಾಗಿಸಲು ಸಾಧ್ಯವಾಗುತ್ತೆ. ವರದಿ ಸಾಕೆ ನಾರಾಯಣ್, ಬೆಂಗಳೂರು. ಬಾಬು ಜಗಜೀವನ್ ಅವರಿಗೆ ಐಪಿಡಿ ಸಾಲಪ್ಪ ಅವರಿಗೆ ಐಪಿಡಿ ಸಾಲಪ್ಪ ಅವರಿಗೆ ಐಪಿಡಿ ಸಾಲಪ್ಪ ಅವರಿಗೆ ಸರ್, ಇದು ಕಾರ್ಯಕ್ರಮ ಬಂದ್ಬಿಟ್ಟು ಐಪಿಡಿ ಸಾಲಪ್ಪನವರ ವರದಿನ ಜಾರಿಗೊಳಿಸ್ಬೇಕಂತೇಳಿ ಮತ್ತು ನಮ್ಮ ಐಪಿಡಿ ಸಾಲಪ್ಪನವರ ವರದಿನ ಜಾರಿಗೊಳಿಸೋದ್ರಲ್ಲಿ ನಮ್ಮ ಆಟೋ ಚಾಲಕರು, ಸಹಾಯಕರು, ಕ್ಲೀನರ್ಗಳನ್ನ ಮತ್ತು ಸಾಲಿಡ್ ವೇಸ್ಟ್ ಇನ್ಸ್ಪೆಕ್ಟರ್ಗಳನ್ನ ಅಂದರೆ ಜೆಎಚ್ಎಗಳನ್ನ, ನಂತರ 55 ವರ್ಷ ವಯಸ್ಸು ತುಂಬಿರೋಂಥ ಪೌರ ಕಾರ್ಮಿಕರನ್ನ ಮತ್ತು ಈವರೆಗೂ ಸ್ವಚ್ಛತಾ ಕಾರ್ಯಗಳಲ್ಲಿ ಯಾರೆಲ್ಲ ನಮ್ಮ ಪೌರ ಕಾರ್ಮಿಕರಾಗಿ ಕಾರ್ಯನಿರ್ವಹಿಸ್ತಾರೆ ಅವರೆಲ್ಲ ಕಾಯಂ ವಿಲೀನಗೊಳಿಸಬೇಕು ಅನ್ನೋ ಒಂದು ಮುಖ್ಯ ಉದ್ದೇಶನ ಇಟ್ಕೊಂಡು ನಾವು ಡಿಸೆಂಬರ್ 2ನೇ ತಾರೀಕು ನಾವು ಆಮರಣ ಅಂತ ಉಪವಾಸ ಸತ್ಯಾಗ್ರಹನ ಹಮ್ಮಿಕೊಂಡಿದ್ದೀವಿ. ಆ ವಿಚಾರವಾಗಿ ಈ ಪಾಂಪ್ಲೆಟ್ನ ನಾವು ಬಿಡುಗಡೆ ಮಾಡಿದ್ದೀವಿ ಸರ್. ಮತ್ತು ಈ ಒಂದು ಡಿಮ್ಯಾಂಡ್ಸ್ ನಾವು ಮುಖ್ಯವಾಗಿ ಹೇಳೋದಂದರೆ ಐಪಿಡಿ ಸಾಲಪ್ಪನವರ ವರದಿನ ಜಾರಿಗೊಳಿಸಬೇಕು ಮತ್ತು ಘನತ್ಯಾಜ್ಯ ಸಂಗ್ರಹಣೆ, ವಿಲೇವಾರಿ, ಚಾಲಕರ, ಸಹಾಯಕರ, ಲೋಡರ್ಸ್ಗಳನ್ನ ಕಾಯಂ ಪೌರ ಕಾರ್ಮಿಕರೆಂದು ಘೋಷಿಸಿ ಕಾಯಂ ವಿಲೀನಗೊಳಿಸಬೇಕು. ಮತ್ತು 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೆ ನಿಮ್ಮನ್ನು ನಾವು 25,000 ಜನರನ್ನ ಕಾಯಂ ಮಾಡ್ತೀವಿ, ಅದರಲ್ಲಿ 15,000 ಜನರನ್ನ ಪೌರ ಕಾರ್ಮಿಕರು, ಇನ್ನು 10,000 ಜನರನ್ನ ಆಟೋ ಚಾಲಕರು, ಸಹಾಯಕರ, ಲೋಡರ್ಸ್ಗಳನ್ನ ಕಾಯಂ ಮಾಡ್ತೀವಿ ಅಂತೇಳಿ ಸಂವಾದ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಹೇಳಿರ್ತಾರೆ, ಭರವಸೆ ಕೂಡ ಕೊಟ್ಟಿರ್ತಾರೆ. ಅದೇ ರೀತಿಯಲ್ಲಿ ಕಾಂಗ್ರೆಸ್ ಚುನಾವಣಾ ಪ್ರಣಾಳಿಕೆಯಲ್ಲೂ ಕೂಡ ಈ ಒಂದು ವಿಚಾರನ ಕಾಯಂ ಮಾಡೋ ವಿಚಾರನ ಮುದ್ರಿಸಿರ್ತಾರೆ. ಮತ್ತು ಅದೇ ರೀತಿಯಲ್ಲಿ ಐಪಿಡಿ ಸಾಲಪ್ಪನವರು 500 ಐಪಿಡಿ ಸಾಲಪ್ಪನವ್ರ ವರದಿಯಂತೆ 500 ಜನಸಂಖ್ಯೆಗೆ ಒಬ್ಬ ಪೌರ ಕಾರ್ಮಿಕರು ಇರಬೇಕಾಗತ್ತೆ. ಆ ರೀತಿಯಲ್ಲಿ 32,000 ಜನ ಪೌರ ಕಾರ್ಮಿಕರು ನಮ್ಮ ಬೆಂಗಳೂರಲ್ಲಿ ಕೆಲಸ ನಿರ್ವಹಿಸಬೇಕಾಗಿತ್ತು. ಆದರೆ ಇವತ್ತವರೆಗೂ ಬರೀ 15,000 ಜನ ಮಾತ್ರ ಪೌರ ಕಾರ್ಮಿಕರು ಕಾರ್ಯನಿರ್ವಹಿಸ್ತಾರೋದ್ರಿಂದ ಮಿಕ್ಕಿರೋ 17,000 ಜನರನ್ನು ಕೂಡ ಹೊಸದಾಗಿ ಕೆಲಸಕ್ಕೆ ಪಡ್ಕೋಬೇಕಂತೇಳಿ, ಮತ್ತು ಜೆಗಳಂತೇಳಿ ಇವಾಗ ಏನು ಕರೀತಾ ಇದ್ದಾರೆ SWI ಅಂತೇಳಿ ಸಾಲಿಡ್ ವೇಸ್ಟ್ ಇನ್ಸ್ಪೆಕ್ಟರ್ಸ್, ಅವ್ರನ್ನೂ ಕೂಡ ನೇರ ವೇತನಕ್ಕೆ ತಗೊಂಡು ಅವ್ರಿಗೂ ನೇರ ಪಾವತಿಯನ್ನು ಒದಗಿಸ್ಕೊಡ್ಬೇಕಂತೇಳಿ, ಮತ್ತು ಅದೇ ರೀತಿಯಲ್ಲಿ ಏನು ಪೌರ ಕಾರ್ಮಿಕರ ಅವಲಂಬಿತರು ಏನಿದ್ದಾರೆ ಅವ್ರಿಗೆಲ್ಲ ಬಂದ್ಬಿಟ್ಟು ಡ್ರೈವೇಜ್ ಸೆಂಟರ್ಗಳನ್ನ ಮತ್ತು ಆಟೋಗಳನ್ನ ಮತ್ತು ಏನು ಕಮರ್ಷಿಯಲ್ ಕಲೆಕ್ಟ್ ಮಾಡೋ ಒಂದು ಗುತ್ತಿಗೆಗಳನ್ನ ಅವ್ರಿಗೆ ಕೊಡಬೇಕಂತೇಳಿ
ನಾವು ಡಿಮ್ಯಾಂಡ್ನ ಮುಂದಿಟ್ಟು ನಾವು ಈ ಹೋರಾಟನ ಪ್ರಾರಂಭಿಸ್ತಾ ಇದ್ದೀವಿ ಸರ್. ನಮ್ಮ ಹೋರಾಟಕ್ಕೆ ನಮ್ಮ ಮಾಧ್ಯಮ ಬಂಧು ಮಿತ್ರರೆಲ್ಲರೂ ನಮಗೆ ಸಹಕರಿಸಬೇಕು. ಇದು ಸುಮಾರು 20-25 ವರ್ಷಗಳಿಂದ ನಾವು ಗುತ್ತಿಗೆ ಪದ್ಧತಿಯಲ್ಲಿದ್ದು ನರಕನ ನೋಡಿದ್ದೀರಿ. ಅದರಿಂದ ಬಿಡುಗಡೆಗೊಳಿಸಿ ನಮ್ಮನ್ನು ಕಾಯಂ ವಿಲೀನಗೊಳಿಸ್ಬೇಕನ್ನೋ ಒಂದು ಉದ್ದೇಶನ ಇಟ್ಕೊಂಡಿದ್ದೀರಿ. ನಿಮ್ಮ ಸಹಕಾರ ನಮ್ಗೆ ಇರಬೇಕಾಗಿತ್ತು. ನಮ್ಮ ಹೆಸರು ತ್ಯಾಗರಾಜ್ ಅಂತೇಳಿ, ಕಾರ್ಮಿಕ ಸಂರಕ್ಷಣಾ ಟ್ರೇಡ್ ಯೂನಿಯನ್ ಅಂತೇಳಿ. ಅದೇ ರೀತಿಯಲ್ಲಿ ಓಬಳೇಶ್ ಅವರು ಅಂತ ಹೇಳ್ಬಿಟ್ಟು ಅವರು ಕಾರ್ಮಿಕ ಹಿತ ಸಂರಕ್ಷಣಾ